ಶರಣೆ ಸತ್ಯಕ್ಕ ಅವರು 12ನೇ ಶತಮಾನದಲ್ಲಿನ ಶರಣರ ಸಾಲಿನಲ್ಲಿ ಒಬ್ಬರು. ಸತ್ಯಕ್ಕ ಒಬ್ಬ ಪ್ರಾಮಾಣಿಕ ಸತ್ಯ ಸಾಧಕಿ. ಇವರು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪದ ಬಳಿ ಹಿರೇಜಂಬೂರಿನಲ್ಲಿ ಜನಿಸಿದರು. ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬಂದು ನೆಲೆಸುತ್ತಾರೆ. ಸತ್ಯಕ್ಕ ಪ್ರಾಮಾಣಿಕತೆ, ನಿಷ್ಠೆ ಮತ್ತು ಕಾಯಕವೇ ಕೈಲಾಸ ಎಂಬ ತತ್ವಕ್ಕೆ ಬದ್ಧರಾಗಿದ್ದ ಆದರ್ಶ ಮಹಿಳೆ. ಸತ್ಯಕ್ಕನು ಸಂಸಾರದಿಂದ ದೂರವೇ ಉಳಿದು ಅವಿವಾಹಿತೆಯಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಸಿಕೊಂಡರು. ಇವರು ಶಿವಭಕ್ತರ ಮನೆಗಳ ಅಂಗಳವನ್ನು ಕಸಗುಡಿಸುವುದು ಇವರ ಕಾಯಕವಾಗಿತ್ತು. ತಾನು ಲಂಚ ವಂಚನೆಗಳಿಗೆ ಕೈಯೊಡ್ಡುವವಳಲ್ಲ ಎಂದು ದಾರಿಯಲ್ಲಿ ಬಿದ್ದ ಅನ್ಯರ ಒಡವೆ ವಸ್ತುಗಳನ್ನು ಮುಟ್ಟುವುದಿಲ್ಲವೆಂದು ತನಗೆ ತಾನೇ ನಿರ್ಬಂಧ ವಿಧಿಸಿಕೊಂಡವಳು. ಸತ್ಯಕ್ಕ ಆಧ್ಯಾತ್ಮಿಕವಾಗಿ ಸಾಧನೆಗೈದ ಶಿವಶರಣೆ. ಶಿವನನ್ನ ಅಂತರಂಗದಿಂದ ದೈವವೆಂದು ಪರಿಗಣಿಸಿ ಅವನೊಡನೆ ಸಂಭಾಷಣೆ ನಡೆಸುತ್ತಿದ್ದಳು. ಏಕೆನಗೆ ಕರುಣಿಸಲೊಲ್ಲದೆ ಕಾಡಿದೆ, ಏಕೆ ಹೇಳು ಎಲೆ ಲಿಂಗವೇ, ತಾನು ಮಾಡಿದ ತಪ್ಪೇನು ಎಂದು ಶಿವನನ್ನೇ ಪ್ರಶ್ನಿಸಿದ್ದಾಳೆ. ಶಿವನಲ್ಲದೆ ಅನ್ಯ ದೈವವ ಪೂಜಿಸೆ ಎಂಬ ವಚನವು ದೇವರಿಗೆ ಇಟ್ಟಿದ್ದ ಅಚಲ ಭಕ್ತಿಯನ್ನು ಸಾರುತ್ತದೆ. ಸತ್ಯಕ್ಕನವರ ಒಟ್ಟು 27 ವಚನಗಳು ನಮಗೆ ಪ್ರಸ್ತುತ ಲಭ್ಯವಿದೆ. ಇವರ ಅಂಕಿತನಾಮ ಶಂಭುಜಕೇಶ್ವರ. ಇವರ ವಚನಗಳಲ್ಲಿ ಕೇವಲ ಭಾಷಣಕ್ಕಿಂತ ಹೆಚ್ಚಾಗಿ ಆಂತರಿಕ ಶುದ್ಧತೆ, ಲಿಂಗ ಸಮಾನತೆ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯುವ ಬದ್ಧತೆ ಎದ್ದು ಕಾಣುತ್ತದೆ. ಇವರ ಒಂದು ವಚನ ಹೀಗಿದೆ: ಅರ್ಚನೆ ಪೂಜೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪದಾರತಿ ನೇಮವಲ್ಲ, ಪರಸ್ತ್ರೀ ಪರದೈವಗಳಿಗೆ ಎರಗದಿಪ್ಪುದೇ ನೇಮ. ಶಂಭುಜಕೇಶ್ವರನಲ್ಲಿ ಇವನ್ನು ಕಾಣಿರಣ್ಣ, ಇವೇ ನಿತ್ಯ ನೇಮ. ಅಡಿಗಡಿಗೆ ನಿಮ್ಮ ಶರಣರಡಿಗೆ ಎರಗಿ ಶರಣೆಂಬೆ, ನುಡಿಯ ಬೋಧೆಯ ಮಾತು ಅನ್ಯ ನುಡಿ ಸಮನಿಸದು. ಓಡು ದೇಹದ ಶಿರಬಿಗಿದು ಮಡುಗಟ್ಟಿ, ಕಂಬನಿಯ ಕಡಲೊಳಗೆ ತೇಲಾಡಿ ತೆಂದಿಪ್ಪೆನೋ, ಮೃಡ ಶರಣು ಶರಣೆಂಬೆ ಶಬ್ದ ಒಡಲುಗೊಂಡು ಶಂಭುಜಕೇಶ್ವರ ದೇವರಿಗೆ ಶರಣೆನುತ ಮೈಮರೆದಿಂದೆಪ್ಪೆನು.